ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ಪ್ರಣಾಮಗಳು. ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಈ ಪುರುಷೋತ್ತಮ ಯೋಗವನ್ನು ನಾವು ಕಳೆದ ಕೆಲವು ದಿವಸಗಳಿಂದ ನೋಡ್ತಾ ಇದ್ದೇವೆ. ನಿನ್ನೆ ಒಂದು ಶ್ಲೋಕದಲ್ಲಿ ನೋಡ್ತಾ ಇದ್ದೇವೆ, ಜೀವ ಶರೀರದ ಮೂಲಕ ಮತ್ತು ಮನಸ್ಸಿನ ಮೂಲಕ ಆತ ವಿಷಯಗಳನ್ನು ಅನುಭವಿಸ್ತಾನೋ ಅಂತ. ಇದು ಒಂದು ವಿಷಯ. ಶ್ರೋತ್ರಂ ಚಕ್ಷು ಸ್ಪರ್ಶನಂ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಐದು ಜ್ಞಾನೇಂದ್ರಿಯಗಳೇನದಾವು, ಆ 5 ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು, ಇವುಗಳ ಮೂಲಕ ಜೀವನು ಹೊರಗಿನ ವಿಷಯಗಳನ್ನು ಅನುಭವಿಸುವವನು. ಇದು ಈ ಶ್ಲೋಕದ ಅರ್ಥ. ಇನ್ನು ನಿನ್ನೆ ಒಂದು ಪ್ರಶ್ನೆ ಇತ್ತು, ಏನು ಅಂದರೆ ಆತ್ಮವನ್ನು ಅರಿಯುವುದು ಹೇಗೆ ಅಂತ. ಇದು ಪ್ರಶ್ನೆ. ಆತ್ಮವನ್ನು ತಿಳಿಯುವುದು ಹೇಗೆ, ನಾನು ಯಾರಂತ ತಿಳಿದುಕೊಳ್ಳುವುದು ಹೇಗೆ, ಇದು ಒಂದು ಪ್ರಶ್ನೆ. ಅದಕ್ಕೆ ಈ ಮುಂದಿನ ಶ್ಲೋಕದಲ್ಲಿ ಅವರು ಉತ್ತರವನ್ನು ಕೊಡ್ತಾರೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ. ಎಷ್ಟು ಚಲೋ ಅದ ನೋಡ್ರಿ. ಅದು ಯಾರು ತಿಳಿದುಕೊಳ್ತಾರೋ ಆತ್ಮವನ್ನಂತಂದ್ರೆ, ವಿಮೂಢ ನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಜ್ಞಾನದ ಚಕ್ಷು ಉಳ್ಳವರು ತಿಳಿದುಕೊಳ್ತಾರೋ ಅಂತ. ಜ್ಞಾನದ ಚಕ್ಷು ಉಳ್ಳವರು ತಿಳಿದುಕೊಳ್ತಾರೋ. ಚಕ್ಷು ಅಂದರೆ ಕಣ್ಣು. ಬರೀ ಈ ಕಣ್ಣಿದ್ದವರು ಅಷ್ಟೇ ತಿಳಿದುಕೊಳ್ಳುವುದಿಲ್ಲ, ಜ್ಞಾನದ ಚಕ್ಷು ಇದ್ದವರು ತಿಳಿದುಕೊಳ್ತಾರೋ. ಜ್ಞಾನದ ಕಣ್ಣಿದ್ದವರು ತಿಳಿದುಕೊಳ್ತಾರೋ. ಎಲ್ಲ ನಮಗೆ ಗೊತ್ತಿದ್ದರೂ ಏನೇನು ಗೊತ್ತದ ಅಂತಾರವರು. ಉತ್ಕ್ರಾಮಂತೆ, ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವುದನ್ನು ನಾವು ನೋಡ್ತೀವಿ. ಜೀವ ಶರೀರ ಬಿಟ್ಟು ಹೋಗೋವ್ರನ್ನ ನೋಡ್ತೀವಲ್ಲ ನಾವು, ಆದರೂ ತಿಳಿಯುವುದಿಲ್ಲ. ಯಾರೇ ತೀರ್ಕೊಂಡ್ರು ಅಂದ್ರೆ ಜೀವ ಹೋಯಿತು ಅಂತ ಹೇಳ್ತೀವಿ, ಆದರೆ ನಮಗೆ ತಿಳಿಯುವುದಿಲ್ಲ. ಮತ್ತು ಈ ಶರೀರದಲ್ಲಿ ಸ್ಥಿತವಾಗಿರುವುದು ಜೀವನೇ ಅದ ಅಂತ ಗೊತ್ತಿದ್ದರೂ ನಮ್ಮ ಅರಿವಿಗೆ ಬರುವುದಿಲ್ಲ. ಸ್ಥಿತಂ ವಾಪಿ. ಮೂರನೇದು ಭುಂಜಾನಂ. ಭುಂಜಿಸು ಅಂದರೆ ಭೋಗಿಸುವವ. ಈ ಶರೀರದೊಳಗೆ ಭೋಗಿಸುವವ ಜೀವಿನೇ ಅದಾನ, ಆತನೇ ಭೋಗಿಸುವವ. ಈ ಶರೀರ ಬರೀ ಸಾಧನ ಅದ, ಆದರೂ ಸಹಿತ ನಾವು ಅವನನ್ನು ತಿಳ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ವಿಮೂಢ ನಾನು ಪಶ್ಯಂತಿ. ವಿಮೂಢ ಅಂದರೆ ಮೂಢರು, ಅರಿವಿಲ್ಲದವರು, ತಿಳುವಳಿಕೆ ಇಲ್ಲದವರು ಇವನನ್ನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಜ್ಞಾನ ಚಕ್ಷುಷಃ. ಯಾರು ಜ್ಞಾನ ಚಕ್ಷುವನ್ನು ಪಡೆದಿರ್ತಾರ ಅವರು ತಿಳ್ಕೊಳ್ತಾರೋ ಅಂತ ಈ ಶ್ಲೋಕದಲ್ಲಿ. ನೋಡ್ರಿ ಎಷ್ಟು ಸರಳ ಅದ. ಜ್ಞಾನ ಚಕ್ಷು ಅಂತಂದ್ರೆ ಅದು ವಿವೇಕದ ಕಣ್ಣು. ಜ್ಞಾನ ಅಂದರೆ ವಿವೇಕ.
ಅದು ವಿವೇಕ ಏನು ಮಾಡ್ತದಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ತೋರಿಸ್ತದೆ. ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದನ್ನು ತಿಳಿಸ್ತದೆ. ಯಾವುದು ಶಾಶ್ವತವಾಗಿ ಇರ್ತದೆ ಯಾವುದು ಅಶಾಶ್ವತ ಅದ ಅದನ್ನು ತಿಳಿಸುವಂಥದ್ದು ಅದಕ್ಕೆ ವಿವೇಕ ಅಂತ ಕರೆಯೋದು. ಅದು ಜ್ಞಾನಚಕ್ಷು. ಈಗ ಹೇಗೆ ನಮ್ಮ ಕಣ್ಣು ವಸ್ತುಗಳನ್ನು ತೋರಿಸ್ತದಲ್ಲ, ಈ ಕಣ್ಣ ಬರೀ ವಸ್ತುಗಳನ್ನು ಅಷ್ಟೇ ತೋರಿಸ್ತದೆ. ಆದರೆ ಅದು ಒಳಗಡೆ ಇರುವಂಥ ಜ್ಞಾನದ ಕಣ್ಣದಲ್ಲ. ವಸ್ತು ಇದು ನಂಬುದೋ ಅಥವಾ ಬೇರೆಯವ್ರದೋ, ಈ ವಸ್ತುವನ್ನು ನಾವು ಬಳಸಿದ್ರೆ ಹಿತ ನಮಗೆ ಆಗ್ತದವೋ ಇಲ್ಲವೋ ಅನ್ನೋದನ್ನು ತೋರಿಸ್ತದೆ. ಅದು ಜ್ಞಾನದ ಕಣ್ಣ. ಕಣ್ಣು ಬರೀ ಇದು ಹಸಿರು ಐತೆ ಅಂತ ಇಷ್ಟೇ ತೋರಿಸ್ತದೆ, ಇದು ಬಿಳಿ ಐತೆ ಅಂತ ಇಷ್ಟು ತೋರಿಸ್ತದೆ. ಆದರೆ ಯಾವುದು ನಮಗೆ ಹಿತ ಐತೆ ಅನ್ನೋದನ್ನು ತೋರಿಸೋದು ಕೆಲಸ ಯಾವ ಮಾಡ್ತದಂದ್ರೆ ಅದು ಜ್ಞಾನ ಕಣ್ಣ. ಅದಕ್ಕೆ ಜ್ಞಾನಚಕ್ಷು ಅಂತ ಕರೆದ. ಜ್ಞಾನಚಕ್ಷು ಇದ್ದವರಿಗೆ ಮಾತ್ರ ಆತ್ಮದ ಅರಿವು ಆಗ್ತದ. ಮೂಢರಿಗೆ ಆಗುವುದಿಲ್ಲ. ಅವರಿಗೆ ಗೊತ್ತಿದ್ದರೂ ಈ ಶರೀರದೊಳಗೆ ಒಂದು ಜೀವ ಇದೆ ಮತ್ತು ಅದೇ ಇರುವಂಥದ್ದು, ಅದೇ ಭೋಗಿಸುವಂಥದ್ದು, ಈ ಶರೀರವನ್ನು ಬಿಟ್ಟು ಬೇರೆ ಶರೀರಕ್ಕೆ ಹೋಗುವುದು ಸಹಿತ ಇವ್ರಿಗೆ ಗೊತ್ತಾದಂಗೆ ಆಗ್ತದೆ. ಆದರೂ ಸಹಿತ ಅದನ್ನು ತಿಳ್ಕೊಳ್ಳಿಕ್ಕೆ ಇವ್ರಿಗೆ ಆಗುವುದಿಲ್ಲ. ಈ ವಿವೇಕದ ಅಲ್ಲ, ಇದು ಕೆಲವರಲ್ಲಿ ಸ್ವಾಭಾವಿಕವಾಗಿ ಬಂದಿರ್ತದೆ. ಇನ್ನು ಕೆಲವರು ಪ್ರಯತ್ನ ಮಾಡಬೇಕಾಗ್ತದೆ. ಈಗೊಂದು ಹಂಸ ಪಕ್ಷಿ ಇರ್ತದಲ್ಲ, ಹೇಳ್ತಾರೆ ಕವಿಗಳು, ಹಂಸ ಪಕ್ಷಿಗೆ ನೀವು ನೀರ ಮತ್ತು ಹಾಲ ಎರಡೂ ಕೂಡಿಸಿ ಕೊಟ್ರಿ ಅಂದರೆ ಆ ಹಂಸ ಪಕ್ಷಿ ನೀರನ್ನು ಅಲ್ಲೇ ಬಿಡ್ತದೆ, ಹಾಲನ್ನು ಅಷ್ಟೇ ಸ್ವೀಕರಿಸ್ತದೆ. ಅದಕ್ಕೆ ಹಂಸ ಕ್ಷೀರ ನ್ಯಾಯ ಅಂತ ಕರೀತಾರೆ. ಹಂಸ ಕ್ಷೀರ ನ್ಯಾಯ ಅಂತ ಕರೀತಾರೆ. ಹಾಲ ನೀರ ಎರಡೂ ಕೂಡಿದ್ರೆ ಅದು ಬರೇ ಹಾಲನ್ನಷ್ಟೇ ತೆಗೆದುಕೊಳ್ತದೆ. ಅದರಲ್ಲಿ ಆ ಸ್ವಭಾವ ಹೇಗೆ ಬಂತು ಅಂದರೆ ಅದು ಜನ್ಮತಃನೇ ಪಡ್ಕೊಂಡು ಬಂತು. ಹಾಗೆ ಕೆಲವರು ಹಂಸ ಕ್ಷೀರ ನ್ಯಾಯದಂಗ ಹಂಸ ಪಕ್ಷಿ ಹಂಗ ಸತ್ಯ ಮತ್ತು ಅಸತ್ಯ ಎರಡೂ ಕೂಡಿದ್ರೆ ಅವರ ಸತ್ಯವನ್ನು ಅಷ್ಟೇ ಸ್ವೀಕರಿಸ್ತಾರೆ. ಅವರಿಗೆ ಹಿತ ಮತ್ತು ಅಹಿತ ಯಾವುದಂತ ಗೊತ್ತಾಗ್ತದೆ, ಬೇಗ ಗೊತ್ತಾಗ್ತದೆ. ಪರೀಕ್ಷೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಅವರಿಗೆ. ಅದು ಸ್ವಭಾವತಃ ವಿವೇಕ ಇರ್ತದೆ ಅವರಿಗೆ. ಇನ್ನು ಕೆಲವರಿಗೆ ಪರೀಕ್ಷೆ ಮಾಡಬೇಕಾಗ್ತದೆ. ಅವರು ಪರೀಕ್ಷಿಸಿ ಯಾವುದು ಇದ್ರಾಗ ಹಿತ ಅಂತ ತಿಳ್ಕೊಳ್ತಾರೆ. ಯಾಕಂದರೆ ವಸ್ತುಗಳು ನೋಡಲಿಕ್ಕೆ ಮೇಲೆ ಎಲ್ಲ ಹಾಗೆ ಇರ್ತಾವೆ. ಈಗ ಹಾಲ ಮತ್ತು ಸುಣ್ಣದ ನೀರ ನೋಡಲಿಕ್ಕೆ ಎರಡೂ ಒಂದೇ ಕಾಣ್ತಾವೆ. ನೋಡೋಕ್ಕೆ ಎಲ್ಲ ಎರಡೂ ಬೆಳಗ್ಗೆ ಅದಾವೆ. ಹಾಲು ಬೆಳಗದ, ಸುಣ್ಣದ ನೀರು ಬೆಳಗದ. ಕಣ್ಣಿನಿಂದ ನೋಡಿದ್ರೆ ಇದು ಹಾಲೇ ಅನ್ನಿಸ್ತದೆ, ಇದು ಹಾಲೇ ಅನ್ನಿಸ್ತದೆ. ಇಷ್ಟಕ್ಕೆ ಇದು ಹಾಲಂತ ಗೊತ್ತಾಗೋದಿಲ್ಲ. ಅದನ್ನು ಪರೀಕ್ಷಿಸಬೇಕಾಗ್ತದೆ. ಅದನ್ನು ಹಿಡಿದು ನೋಡಿ ಅದು ಸುಣ್ಣದ ನೀರಂತ ಗೊತ್ತಾಗ್ತದೆ, ಇದು ಹಾಲಂತ ಗೊತ್ತಾಗ್ತದೆ. ಯಾವಾಗ ಗೊತ್ತಾಗ್ತದೆ ಅಂದರೆ ಪರೀಕ್ಷಿಸುವಾಗ. ಹಾಗೆ ಒಳ್ಳೆಯವರು ಕೆಟ್ಟವರು ಹೀಗೆ ಮ್ಯಾಲೆ ನೋಡಿದ್ರೆ ಅಷ್ಟಕ್ಕೆ ಗೊತ್ತಾಗೋದಿಲ್ಲ. ಮ್ಯಾಲೆ ಎಲ್ಲರೂ ಒಂದೇ ಕಾಣ್ತಾರೆ, ಎಲ್ಲರೂ ಹಾಲಿನಂಗನೇ ಕಾಣ್ತಾರೆ. ಆದರೆ ಒಂದು ಹಾಲ ಕುಡಿದ್ವಿ ಅಂದರೆ ಹಿತ ಆಗ್ತದೆ, ಇನ್ನೊಂದು ಹಾಲಿನಂಗಿರುವಂಥ ಸುಣ್ಣದ ನೀರನ್ನು ಕುಡಿದ್ವಿ ಅಂದರೆ ಬಾಯಿ ಸುಟ್ಟುಕೊಳ್ಬೇಕಾಗ್ತದೆ. ಆಗ ವಿವೇಕಿಗಳು ಏನು ಮಾಡ್ತಾರೆ ಅಂದರೆ ಪರೀಕ್ಷಿಸ್ತಾರೆ. ಎರಡೂ ಒಂದೇ ಇದ್ದರೂ, ಎರಡೂ ಒಂದೇ ರೀತಿ ಕಂಡರೂ ಅದನ್ನು ಪರೀಕ್ಷಿಸಬೇಕು. ಆಗ ನಾವು ಈ ಜೀವನನ್ನು ಕಂಡುಕೊಳ್ಳುವಾಗ ಶರೀರನೇ ನಾನೇನು ಅಂತ ಪರೀಕ್ಷೆ ಮಾಡೋದು. ಶರೀರ ನಾನೇನು,
ಜೀವ ಆತ ಬೇರೆ ಅದಾನ, ಶರೀರ ಬೇರೆ ಅದ ಅಂತ ಹೇಳಿ ಆತ ಪರೀಕ್ಷಿಸ್ತಾನೆ. ಇದು ಒಂದು ಎರಡನೇ ಪ್ರಕಾರದ್ದು. ಇನ್ನು ಕೆಲವ್ರಿಗೆ ಏನಾಗ್ತದಂದ್ರೆ ಅವರಿಗೆ ಪರೀಕ್ಷೆ ಮಾಡುವ ವ್ಯವಸ್ಥೆನೂ ಇರುವುದಿಲ್ಲ ಮತ್ತು ತಮ್ಮಲ್ಲಿ ವಿವೇಕ ಜ್ಞಾನನೂ ಇರುವುದಿಲ್ಲ. ಅವರಿಗೆ ಯಾವಾಗ ಗೊತ್ತಾಗ್ತೈತಿ ಅಂದರೆ ಎಲ್ಲ ಕೆಟ್ಟ ಬಳಕ ಬುದ್ಧಿ ಬರ್ತದೆ. ಎಲ್ಲ ಮುಗಿದ ಬಳಕ ಅವರಿಗೆ ಕಣ್ಣು ತೆರಿತಾರೆ. ಅವರು ಕಳ್ಕೊಂಡ ಬಳಕ ಹುಡುಕಾಡುವವರು. ಇದ್ದಾಗ ಅದರ ಬೆಲೆ ಗೊತ್ತಾಗುವುದಿಲ್ಲ, ಇದ್ದಾಗ ಅದರ ಮಹತ್ವವನ್ನು ತಿಳ್ಕೊಳ್ಳೋದಿಲ್ಲ. ಕಳೆದು ಹೋದ ಬಳಕ ಅವಾಗ ಅವರು ವ್ಯಥೆ ಪಡ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಆದರೆ ಏನು ಮಾಡೋದು, ಅಷ್ಟೊತ್ತಿಗೆ ಮುಗಿದು ಹೋಗಿರ್ತದೆ. ಅಂಥವ್ರು ಕೆಲವರು ಅದಾರ. ಈಗ ನೋಡ್ರಿ, ಅದು ಹಿಂದಕ್ಕೆಲ್ಲ ಸಾಲಿ ಕಲಿಯುವಾಗ ಒಂದು ಸಣ್ಣದೊಂದು ಕತೆ ಹೇಳ್ತಿದ್ರು. ಒಬ್ಬ ಹೆಣ್ಣುಮಗಳು, ಆಕೆಗೆ ಒಂದು ಮಗು. ಆ ಹೆಣ್ಣುಮಗಳು ತನ್ನ ಮನೆಯೊಳಗೆ ಒಂದು ಮುಂಗೂಸಿಯನ್ನು ಸಾಕಿದ್ದಳು, ಒಂದು ಮುಂಗ್ಲಿ ಸಾಕಿದ್ದಳು. ಅದು ಭಾಳ ಚಲೋ ಇತ್ತು. ಅದು ಮಗುವಿನ ಜೋಡಿ ಅದು ಆಡ್ಕೊಂತಿರ್ತಿತ್ತು ಮುಂಗ್ಲಿ. ಒಂದು ದಿವಸ ಆಕೆ ನೀರು ತರಲಿಕ್ಕೆ ಹೊರಗಡೆ ಹೋದಳು. ಅಷ್ಟೊತ್ತಿಗೆ ಮನೆ ಒಳಗಡೆ ತೊಟ್ಟಲ್ದಾಗೇನು ಹುಡುಗನ ಕೂಸು ಹಾಕಿದ್ದಳು, ಅಲ್ಲೊಂದು ಹಾವು ಬಂತು. ಆ ಮುಂಗ್ಲಿ ಅಲ್ಲೇ ಆ ಕೂಸನ್ನು ನೋಡ್ಕೋತ ಇತ್ತು. ಹಾವು ಬಂತಲ್ಲ, ಆ ಹಾವಿನ ಜೋಡಿ ಹಾವುದ ಜೊತೆ ಹೋರಾಟ ಮಾಡಿ ಮುಂಗ್ಲಿ ಹಾವನ್ನು ಕೊಂದಿತ್ತು. ಅದಕ್ಕೆ ಹಾವಿನ ರಕ್ತ ಅದರ ಬಾಯಿಗೆ ಹತ್ತಿತ್ತು. ಆನಂತರ ಈಕೆ ಹೊರಗಡೆ ನೀರು ತರಲಿಕ್ಕೆ ಹೋದವಳು ಬರ್ತಾಳಂತ ದಾರಿ ಕಾಯ್ಕೊಂತ ಅದು ಹೊರಸಲ ಮೇಲೆ ಬಂದು ಕುಳಿತಿತ್ತು ಮುಂಗ್ಲಿ. ಈಕೆ ನೀರಿನ ಕೊಡ ತೆಗೆದುಕೊಂಡು ಬಂದಳು. ಮುಂಗ್ಲಿ ಮುಖ ನೋಡಿದಳು, ಅದರ ಬಾಯಿಗೆ ರಕ್ತ ಹತ್ಯದ. ಆಕೆ ಏನು ತಿಳ್ಕೊಂಡ್ಳು ಅಂದರೆ ನಮ್ಮ ಮಗುವನ್ನೇ ಇದು ಕೊಂದು ಅದರ ರಕ್ತ ಬಾಯಿಗೆ ಹಚ್ಕೊಂಡೈತಿ ಅಂತ ತಿಳ್ಕೊಂಡ್ಳು. ನೋಡ್ರಿ ಹೇಗೆ ಆಕೆ ಯೋಚನೆ ಮಾಡಲಿಲ್ಲ. ಮುಂಗ್ಲಿ ನನ್ನ ಮಗುನ ಕೊಂದದೋ ಅಥವಾ ಮತ್ತೇನಾದರೂ ಆಗೈತಿ ಅಂತ ಯೋಚಿಸಲಿಲ್ಲ. ಆಕೆಗೆ ಸಿಟ್ಟು ಬಂತು. ಅಷ್ಟು ದಿವಸ ಅದನ್ನು ಜೋಪಾಸನೆ ಮಾಡಿದರೂ ಸಹಿತ ಸಿಟ್ಟು ಬಂತು. ಏನು ಕೊಡ ತಂದಿದ್ದಳು ಅದು ನನ್ನ ಮುಂಗ್ಲಿ ಮೇಲೆ ಹಾಕಿದ. ಮುಂಗ್ಲಿ ಸತ್ತು. ಒಳಗೆ ಬಂದು ನೋಡ್ತಾಳ, ತೊಟ್ಟಲ್ದಾಗ ಕೂಸ ಆಡ್ತಾ ಇತ್ತು. ತೊಟ್ಟಲದ ಕೆಳಗಡೆ ಹಾವ ಸತ್ತು ಬಿದ್ದಿತ್ತು. ಆಕೆಗೆ ಆವಾಗ ಅರಿವಾಯಿತು, ಹಾವ ನನ್ನ ಮಗುವನ್ನು ಕಚ್ಚಲಿಕ್ಕೆ ಬಂದಿತ್ತು. ಈ ಮುಂಗ್ಲಿನೇ ನನ್ನ ಮಗುವನ್ನು ರಕ್ಷಣೆ ಮಾಡಿತು. ಆದರೂ ಸಹಿತ ಅಂಥ ಮುಂಗ್ಲಿಯನ್ನೇ ನಾನು ಇವತ್ತು ಕೊಂದು ಹಾಕಿದೆ ಅಂತ. ಮೊದಲು ಗೊತ್ತಾಗಲಿಲ್ಲ. ಆಗ ಹೊರಗಡೆ ವಿವೇಕ ದೃಷ್ಟಿ ಇಲ್ಲದವ್ರದ್ದು ಸಹಿತ ಪ್ರಸಂಗಗಳು ಹಿಂಗೆ ಆಗ್ತವೆ. ಎಷ್ಟೋ ಜನ ನಮ್ಮ ಹಿತೈಷಿಗಳಿರ್ತಾರೆ, ನಮಗೆ ಗೊತ್ತೇ ಆಗೋದಿಲ್ಲ. ಅವ್ರ ಮಾತು ನಮಗೆ ಕೆಟ್ಟ ಅನ್ನಿಸ್ತದ. ಆವಾಗ ನಾವು ಅವ್ರನ್ನ ದೂರ ಇಡ್ತೀವಿ ಅಥವಾ ನಾವರೇ ದೂರ ಆಗ್ತೀವಿ. ಎಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಂಡು ಬಿಡ್ತೀವಿ. ಯಾವುದೋ ಒಂದು ವಸ್ತು ಇರ್ತದ, ಅದು ನಮಗೆ ಸಹಾಯಕ್ಕಾಗಿರ್ತದ. ಅದನ್ನು ಸರಿಯಾಗಿ ತಿಳ್ಕೊಳ್ಳಾರ್ದ ಹಾಳು ಮಾಡಿಬಿಡ್ತೀವಿ. ಹೀಗೆ ಯಾಕೆ ಆಗ್ತದಂದ್ರೆ ನಮ್ಮಲ್ಲಿ ವಿವೇಕದ ಕೊರತೆ ಇರುವುದರಿಂದನೇ ಆಗ್ತದೆ. ವಿವೇಕದ ಕೊರತೆ ಇರುವುದರಿಂದನೇ ಆಗ್ತದೆ. ಗಂಡ ಎಷ್ಟೋ ಸಲ ಬಹಳ ಒಳ್ಳೆಯವ ಇರ್ತಾನೆ. ಹೇಗೋ ಒಂದು ಸಲ ನಾವು ತಪ್ಪು ದೃಷ್ಟಿಯಿಂದ ನೋಡ್ತೀವಿ. ಆವಾಗ ಅವನಲ್ಲಿರುವಂಥ ಒಳ್ಳೆಯತನ ಸಹಿತ ಕೆಟ್ಟದಾಗಿ ಕಾಣಕ್ಕೆ ಶುರು ಆಗ್ತದೆ. ಅದಕ್ಕೆ ಇಲ್ಲಿ ಕೊನೆ ಪಕ್ಷ ಆತುರತೆ ಪಡಬಾರ್ದು. ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಇದರಲ್ಲಿ ನಡೆದಂಥ ಘಟನೆ ಏನು ಅಂತ ಆಲೋಚಿಸಬೇಕು. ಹಾಗೆ ಇಲ್ಲಿ ಅವರು ಹೇಳ್ತಾ ಇರುವುದು ಏನು ಅಂದರೆ, ಜ್ಞಾನ ಚಕ್ಷು ಉಳ್ಳವ ಮಾತ್ರ ಆತ್ಮವನ್ನು ತಿಳ್ಕೊಳ್ತಾನ. ಹೆಂಗೆ ಈ ಸಮಾಜದಾಗೂ ಸಹಿತ
ವಿವೇಕ ಇರಲಿಲ್ಲ ಅಂದರೆ ಎಷ್ಟು ಅನಾಹುತ ಆಗ್ತದೆ. ಇನ್ನು ಜೀವವನ್ನು ತಿಳ್ಕೊಳ್ಳೋದದು, ಅದರಲ್ಲಿ ಎಷ್ಟು ಕಷ್ಟಗಳು ಬರ್ಬೋದು, ಎಷ್ಟು ಪರಿಶ್ರಮ ಇದ್ದಿತ್ತು ಅದರಲ್ಲಿ. ಅದಕ್ಕಾಗಿ ಅವ್ರು ಏನು ಹೇಳಿದರು ಅಂದರೆ, ಉತ್ಕ್ರಾಮಂತೆ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ಪಶ್ಯಂತಿ ಜ್ಞಾನಚಕ್ಷುಷಃ. ಈ ಶರೀರವನ್ನು ಬಿಟ್ಟು ಜೀವ ಇನ್ನೊಂದು ಶರೀರಕ್ಕೆ ಹೋಗ್ತದೆ ಅನ್ನೋದು ನಮಗೆ ಗೊತ್ತದ. ಯಾರೇ ತೀರ್ಕೊಂಡ್ರಂದ್ರೆ ಅವ್ರ ಮಣ್ಣಿಗೆ ಹೋದಿವಿ ಅಂದ್ರೆ ಏನಪ್ಪ ಮುಗಿತಲ್ಲ, ಜೀವನ ಇರೋದು ಇಷ್ಟೇ ಅಂತ ಅನ್ನಿಸ್ತದೆ. ಎಲ್ಲ ನೋಡಿ ಮಾಡ್ದ ಇಲ್ಲೇ ಬಿಟ್ಟು ಹೋದ ಅಂತ ಹೇಳ್ತಾನೆ. ಅವ ಹೋದವನ ಬಗ್ಗೆ ಇವು ತಿಳ್ಕೊಳ್ಳೋದಿಲ್ಲ. ಅಥವಾ ನಂದು ಒಂದು ದಿವ್ಸ ಹಿಂಗೆ ಹೋಗೋದಂತ ಐತಂತ ಅವಾಗ ಅಷ್ಟೇ ಅನ್ನಿಸ್ತದೆ ಮನೆಗೆ ಬರೋ ತನಕ. ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಕರೀತಾರೆ. ಅದಕ್ಕೆ ಸ್ಮಶಾನಕ್ಕೆ ಹೋದಾಗ ಅಷ್ಟೇ ವೈರಾಗ್ಯ ಬರ್ತದಲ್ಲ, ಅದು ಸ್ಮಶಾನ ವೈರಾಗ್ಯ. ಇನ್ನು ಇಲ್ಲಿ ಪುರಾಣ ಕೂತು ಕೇಳುವಾಗೇನು ವೈರಾಗ್ಯ ಬರ್ತದಲ್ಲ, ಇದಕ್ಕೆ ಪುರಾಣ ವೈರಾಗ್ಯ ಅಂತಾರೆ. ಇದು ಮನೆಗೆ ಹೋದಾಗ ಇರುವುದಿಲ್ಲ. ಇದು ಇಲ್ಲಿ ಕೂತು ಕೇಳಿದಾಗ ಹೌದು ಅನ್ನಿಸ್ತದೆ. ವಿವೇಕ ಇರಬೇಕು, ಅದು ಇರಬೇಕು, ಇದು ಇರಬೇಕಂತ ಎಲ್ಲ ಅನ್ನಿಸ್ತದೆ. ಅಡುಗೆ ಮನೆಗೆ ಹೋಗುವುದೇ ತಡ, ಅಲ್ಲಿ ಅಡುಗೆ ಮನೆಯ ವೈರಾಗ್ಯ ಶುರು ಆಗ್ತದೆ. ಇಲ್ಲಿರುವಾಗ ಅಷ್ಟೇ ಅದು ಪುರಾಣ ವೈರಾಗ್ಯ. ಆನಂತರ ಪ್ರಸೂತಿ ವೈರಾಗ್ಯ. ಹೆಣ್ಮಗಳಿಗೆ ಮಗುವನ್ನು ಪಡೆಯುವಾಗ ಅಷ್ಟು ಕಷ್ಟ ಆಗ್ತದಂತ, ಆದರೂ ಅದು ಮಗು ಆದ ಬಳಿಕ ಮುಗಿತು ಮತ್ತೆ ಮರೆತು ಹೋಗಿಬಿಡ್ತದೆ. ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಇವು ಇದ್ರೆ ಆಗುವುದಿಲ್ಲ ಜ್ಞಾನ. ಇವರು ತಾತ್ಪೂರ್ತಿಕದಾರ ಅಂತ ತಿಳ್ಕೊಳ್ಳೋದು. ಈಗ ಅಷ್ಟೇ ಮಾಡ್ತಾರೆ, ಮುಂದೆ ಇಲ್ಲಿಂದ ಎದ್ದು ಹಾದ್ರಂದ್ರೆ ಕೈ ಜಾಡಿಸಿ ಹೋಗ್ತಾರೆ ಅಂತ ಇಟ್ಕೊಳ್ಳೋದು. ಅದು ಪುರಾಣ ವೈರಾಗ್ಯ. ಅದು ಆನಂತರ ಇದು ಗೊತ್ತಿದ್ದರೂ ಉತ್ಕ್ರಾಮಂತೆ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ. ಈ ಜೀವ ಶರೀರದಿಂದ ಹೋಗುವುದು ನಮ್ಮ ಅನುಭವಕ್ಕೆ ಬರ್ತದ, ಅವನೇ ಭೋಗಿಸ್ತಾನಂತೂ ಅನುಭವಕ್ಕೆ ಬರ್ತದ, ಮತ್ತು ಅವನೇ ಗುಣಾನ್ವಿತ ಅದಾನ. ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತೇನು ಗುಣಗಳದಾವ, ಆ ಜೀವ ಇರುವುದರಿಂದನೇ ಈ ಶರೀರದಲ್ಲಿ ಅವು ವ್ಯಕ್ತ ಆಗ್ತಾ ಅಂತ ಗೊತ್ತಾಗ್ತದೆ. ಆದರೂ ಸಹಿತ ತಿಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ಮೂಢತೆ ಅದ, ನಾವು ಮೂಢರಾಗೇವಿ. ಇನ್ನು ಯಾರು ತಿಳ್ಕೊಳ್ತಾರೋ ಅಂದ್ರೆ ಜ್ಞಾನ ಚಕ್ಷುಷಃ. ಚಕ್ಷು ಅಂದರೆ ಕಣ್ಣು, ಜ್ಞಾನದ ಕಣ್ಣುಳ್ಳವರು ಪಶ್ಯಂತಿ ನೋಡುತ್ತಾರೆ. ಜ್ಞಾನದ ಕಣ್ಣು ಉಳ್ಳವರು ಮಾತ್ರ ಅದನ್ನು ಕಾಣ್ತಾರೆ, ಇಲ್ಲಾದ್ರೆ ಆಗುವುದಿಲ್ಲ. ಅದು ನಮ್ಮನ್ನು ಈ ಸಂಸಾರ ಮರೆಸ್ತದೆ. ವಿಷಯಗಳು ಅಷ್ಟು ಆಕರ್ಷಕನೇ ಇರ್ತವೆ. ರಾಮಾಯಣದಲ್ಲಿ ನಾವೆಲ್ಲ ನೋಡ್ತೀವಲ್ಲ, ಇವರು ರಾಮ ಸೀತಾ ವನವಾಸದಾಗಿದ್ದರು. ಅಲ್ಲಿಗೆ ಒಂದು ಜಿಂಕೆ ಬಂತು. ಆ ಜಿಂಕೆ ರಾಕ್ಷಸಿತ್ತು. ರಾವಣ ಕಳಿಸಿದ್ದ ಆ ಜಿಂಕೆಯನ್ನು. ರಾಕ್ಷಸ ಬಂಗಾರದ ಜಿಂಕೆ ಆದಂಗೆ ಬಂತು. ಸೀತಾ ನೋಡಿದಳಲ್ಲ, ಬಂಗಾರದ ಜಿಂಕೆ ಅಂತ ಅನಿಸ್ತು. ರಾಮನಿಗೆ ಹೇಳಿದಳು ಆ ಜಿಂಕೆಯನ್ನು ತಂದು ಕೊಡಬೇಕು ಅಂತ ಹೇಳಿದಳು. ಅದು ಸುವರ್ಣ ಮೃಗ, ಬಂಗಾರದ ಜಿಂಕೆ. ಅರಣ್ಯದಾಗ ಎಲ್ಲರೇ ಬಂಗಾರದ ಜಿಂಕೆಗಳಿರ್ತಾವೇನು, ಆದರೂ ಸಹಿತ ಈಕೆಗೆ ಬಂಗಾರದ ಜಿಂಕೆ ಅಂತ ಅನಿಸ್ತು. ಇದೇ ತಪ್ಪು ತಿಳುವಳಿಕೆ. ಮುಂದೆ ರಾಮ ಅದನ್ನು ತರಲಿಕ್ಕೆ ಹೋದ. ಅದು ರಾಕ್ಷಸಿತ್ತು. ಹೆಂಗೆ ರಾಮ ಹಿಂದೆ ಬರ್ತಾನೆ ಹಂಗೆ ಮುಂದೆ ಹೋಗ್ತಿತ್ತು, ಸಿಗಲೇ ಇಲ್ಲ. ಅವಾಗಿದು ಸಿಗುವುದಿಲ್ಲಂತ ತಿಳಿದು ರಾಮ ಬಾಣ ಬಿಟ್ಟ. ಜಿಂಕೆಗೆ ಬಾಣ ತಾಗಿತಲ್ಲ, ಅವಾಗ ಅದು ಹಾ ಸೀತಾ, ಹಾ ಲಕ್ಷ್ಮಣ ಅಂತ ಜೋರಾಗಿ ಧ್ವನಿ ಮಾಡಿತು. ಆ ಧ್ವನಿ ಯಾರ್ದಂಗಿತ್ತು ಅಂದ್ರೆ ರಾಮನ ಧ್ವನಿ ಹಂಗಿತ್ತು.
ರಾಕ್ಷಸ ಕರಿತಿತ್ತು, ಆದರೆ ಯಾರ ಧ್ವನಿ ಹಂಗೆ ಕೇಳಿಸ್ತಿತ್ತು ಅಂದ್ರೆ ರಾಮನ ಧ್ವನಿ ಕೇಳಿಸಿದಂಗಾಯಿತು. ಸೀತಾ ಏನು ತಿಳ್ಕೊಂಡ್ಲು, ರಾಮ ಈಗ ಕಷ್ಟದಲ್ಲಿದಾನ, ಕರಿತಾ ಅದಾನ ಅಂತ ತಿಳ್ಕೊಂಡ್ಲು. ಅದು ರಾಕ್ಷಸದ ಧ್ವನಿ ಇತ್ತು, ಆದರೂ ರಾಮನ ಧ್ವನಿ ಅಂತ ಅನಿಸ್ತು. ಆ ಬಳಿಕ ಆಕೆ ಲಕ್ಷ್ಮಣನಿಗೆ ಹೋಗು ಅಂತ ಹೇಳಿದಳು. ಈಗ ರಾಮ ಕಷ್ಟದಲ್ಲಿದಾನ, ನೀನು ಹೋಗಿ ಆತನಿಗೆ ಸಹಾಯ ಮಾಡು ಅಂತ ಹೇಳಿದಳು. ಲಕ್ಷ್ಮಣ ಏನಂದ, ರಾಮನಿಗೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಏನೂ ಆಗುವುದನೇ ಇಲ್ಲ. ಮತ್ತು ನಾನು ಮರಳಿ ಬರುವವರೆಗೆ ಇಲ್ಲೇ ನಿಂತುಕೊಂಡು ರಕ್ಷಣೆ ಸೀತಾನ್ ಮಾಡಬೇಕು ಅಂತ ಹೇಳ್ಯಾನ, ನಾವು ಹೋಗೋದಿಲ್ಲ ಅಂತ. ಆಕೆ ಏನು ತಿಳ್ಕೊಂಡ್ಲು ಅಂದ್ರೆ, ಈ ಲಕ್ಷ್ಮಣನಿಗೆ ನನ್ನ ಮೇಲೆ ಮೋಹ ಅದ, ಆದ್ದರಿಂದ ರಾಮನಿಗೆ ಏನಾದರೂ ಚಿಂತಿಲ್ಲ, ನನ್ನ ಮೇಲಿನ ಮೋಹಕ್ಕಾಗಿ ಹೋಗ್ತಾ ಇಲ್ಲ ಅಂತ ತಿಳ್ಕೊಂಡ್ಲು. ನೋಡ್ರಿ ಹೇಗದ, ಅವ ಆಕೆಯ ರಕ್ಷಣೆಗಾಗಿ ಇದ್ದ. ಕೊನೆಗೆ ಆಕೆ ಜೋರಾಗಿ ಹೇಳಿದ ಬಳಿಕ ಲಕ್ಷ್ಮಣ ಹೋಗಲಿಕ್ಕೆ ಸಿದ್ಧನಾದ. ಹೋಗುವಾಗ ಹೇಳಿದ, ಅಲ್ಲಿ 3 ರೇಖಾ ಹಾಕಿ, ಲಕ್ಷ್ಮಣ ರೇಖಾ ಹಾಕಿ ಆಕೆಗೆ ಹೇಳಿದ, ಇದು ಅರಣ್ಯ ಪ್ರದೇಶ ಅದ, ಇಲ್ಲಿ ರಾಕ್ಷಸರದಾರ, ನೀನು ಒಬ್ಬಕ್ಕಿನ ಹೆಣ್ಮಗಳು ಇಲ್ಲಿ ಇರ್ಲಿಕ್ಕೆ ಆಗಂಗಿಲ್ಲ. ಏನು ಮಾಡಬೇಕು ಅಂದರೆ, ನಾನೇನು ಇಲ್ಲಿ ಲಕ್ಷ್ಮಣ ರೇಖಾ ಹಾಕಿರ್ತೀನಿ, ಆ ರೇಖೆಯನ್ನು ದಾಟಿ ಹೊರಗೆ ಬರಬಾರ್ದು. ನಾನು ಇಷ್ಟು ವರ್ಷ ಏನು ತಪಸ್ಸು ಮಾಡೇನಿ, ಆ ತಪಸ್ಸಿನ ರೇಖೆ ಇದು. ಈ ರೇಖೆ ದಾಟಿ ಒಳಗೆ ಬರುವಂಥ ತಾಕತ್ತು ಯಾರಿಗೂ ಇಲ್ಲ, ಆದರೆ ನೀ ಮಾತ್ರ ಹೊರಗೆ ಹೋಗಬಾರ್ದು ಅಂತ ಹೇಳಿ ರೇಖಾ ಹಾಕಿ ಹೋದ. ಅವ ಹೋದ, ರಾವಣ ಬಂದ. ರಾವಣ ರಾಕ್ಷಸ ಆಗಿ ಬರಲಿಲ್ಲ, ಸಾಧು ಆಗಿ ಬಂದ. ಸಾಧುವಿನ ವೇಷವನ್ನು ತೊಟ್ಟುಕೊಂಡು ಬಂದ. ಆತ ಭಿಕ್ಷಾ ಕೇಳಿದ. ಭಿಕ್ಷೆ ಈಕೆ ನೀಡಬೇಕು, ಒಳಗೆ ಬಾ ಅಂತ ಹೇಳಿದಳು. ಅವ ಮೊದಲ ನೋಡಿದ್ದ ಅದು ಸುಡ್ತಿತ್ತು ರೇಖೆ, ಒಳಗೆ ಬರಲಿಲ್ಲ ಆತ. ನೀನು ಹೊರಗೆ ಬಂದು ನೀಡಿದರೆ ಮಾತ್ರ ತೊಗೊಂಡು ಹೋಗ್ತೀನಿ ಅಂತಂದ. ಈಕೆ ರಾಕ್ಷಸ ರಾವಣನನ್ನು ಸಾಧು ಅಂತ ತಿಳ್ಕೊಂಡ್ಳು. ಇನ್ನು ಅರಣ್ಯದಾಗ ಭಿಕ್ಷಾಕ ಬಂದ ಸಾಧು, ಇದು ರೇಖೆ ದಾಟಬಾರ್ದು ಅನ್ನೋದನ್ನೂ ಮರೆತು ಬಿಟ್ಲು. ನಮ್ಮ ಮನೆಗೆ ಭಿಕ್ಷಕ್ಕೆ ಬಂದಾನ ಸಾಧು, ಅವನನ್ನು ಹೆಂಗೆ ಖಾಲಿ ಕೈಯಿಂದ ಕಳಿಸೋದು, ಭಿಕ್ಷಾ ಕೊಡ್ಬೇಕಂತ ಹೊರಗೆ ಬಂದಳು. ಅವನು ಎತ್ತುಕೊಂಡು ಹೋದ. ಇದೆಲ್ಲ ಯಾಕಾಯಿತು ಅಂತಂದ್ರೆ, ವಿವೇಕ ಕಣ್ಣ ಜ್ಞಾನ ಚಕ್ಷು ಇಲ್ಲದಕ್ಕಾಗೇನೆ. ಆಕೆ ಸರಿಯಾಗಿ ನೋಡಿದ್ದಳು ಅಂದರೆ ಜಿಂಕೆ ಬಂಗಾರದ ಕಾಣ್ತಿರಲಿಲ್ಲ. ರಾಕ್ಷಸನ ಧ್ವನಿ ರಾಮನ ಧ್ವನಿ ಹಂಗೆ ಕೇಳಿಸ್ತು. ಹಂಗೆ ಯಾರು ಕೆಡಿಸೋರು ಇರ್ತಾರ, ನಮ್ಮವ್ರಂಗ ಮಾತಾಡ್ತಾರ, ನಮ್ಮವರಂತೆ ಉಪದೇಶ ಮಾಡ್ತಾರೆ. ಆದರೆ ಅದರ ಹಿನ್ನೆಲೆ ಏನೈತೆ ಅಂತ ತಿಳ್ಕೊಳ್ಬೇಕು. ಆನಂತರ ಲಕ್ಷ್ಮಣ ರೇಖೆ ಅದನ್ನು ದಾಟಬಾರ್ದು, ಲಕ್ಷ್ಮಣ ರೇಖೆಯನ್ನು ದಾಟಬಾರ್ದು. ಕೊನೆಗೆ ಯಾರು ಸಾಧುಗಳದಾರ, ಯಾರು ಸಾಧುಗಳಲ್ಲ, ಇದನ್ನು ನೋಡಬೇಕು. ಬರೀ ಒಂದು ಸಲ ಮೋಸ ಹೋಗೋದು ಅಷ್ಟು ಸರಿ, ಎಷ್ಟು ಸಲ ಮೋಸ ಹೋಗೋದು. ಮೊನ್ನೊಬ್ಬರು ನಮ್ಮದು ಮಹಾರಾಜರು ಹೇಳ್ತಿದ್ದರು, ಸಾಧುಗಳಾದವರು ವೇಷ ಹಾಕ್ಕೊಂಡವರು ಸರಿ ಇರಬೇಕಲ್ಲ ಅಂತ ವಿಷಯ ಬಂದಿತ್ತು. ಅವಾಗ ಅವ್ರು ಏನು ಹೇಳಿದರು ಅಂದ್ರೆ, ಅವ್ರು ಹೆಂಗೆ ಯಾಕೆ ಇರುವಾರಾಕ್ರಿ, ಅವರು ಲಾಂಛನ ತೊಟ್ಕೊಂಡಾರಲ್ಲ ಸಾಕಂತ ಕೇಳಿದರು. ಅವ್ರದ್ದು ಬಟ್ಟೆ ಐತಲ್ಲ, ಲಾಂಛನ ಐತಿ, ವಿಭೂತಿ ಹಚ್ಚಾರ, ರುದ್ರಾಕ್ಷಿ ಹಾಕ್ಯಾರ, ನಾವು ನಮಸ್ಕಾರ ಮಾಡ್ತೀವಿ. ಅವ್ರು ಹೆಂಗೆ ಯಾಕೆ ಇರುವಾರಕ್ಕೆ ನಾವ್ಯಾಕೆ ಪರೀಕ್ಷೆ ಮಾಡೋನು ಅಂತಂದ್ರು ಅವರು. ನಾನೇನು ಅವ್ರಿಗೆ ಹೇಳಿದೆ, ಆಯಿತು, 1 ಸಲ ಮಾಡಿದ್ರಿ, 2 ಸಲ ಮಾಡಿದ್ರಿ, ನೀವು ಬಟ್ಟೆಗೇ ನಮಸ್ಕಾರ ಮಾಡೋರಿದ್ರಿ ಅಂದ್ರೆ, ಈಗ ಡಾಕ್ಟರ್ ಒಬ್ಬ ಬಟ್ಟೆ ಹಾಕ್ಕೊಂಡಿರ್ತಾನೆ, ಡಾಕ್ಟರ್ ಅದಾನಂತ ಹೇಳಿ ಅವನ ತೇಕ ಹೋಗ್ತೀರಿ, ಅವನು ಡಾಕ್ಟರ್ನೇ ಅಲ್ಲ, ಮತ್ತೊಂದು ಸಲ ಹೋಗ್ತೀರೇನು?
ಇನ್ನೊಬ್ಬ ಕೋಟ್ ಹಾಕ್ಯಾನ, ವಕೀಲ್ ಅದಾನ, ವಕೀಲ್ನಂಗೆ ಡ್ರೆಸ್ ಹಾಕ್ಯಾನ. ಡ್ರೆಸ್ ಹಾಕಿದ ಬಳಿಕ ಒಂದು ಸಲ ಹೋದ್ರಿ ಅಂದರೆ ಗೊತ್ತಾಗ್ತದೆ ಇವ್ ವಕೀಲ್ ಅದಾನೋ ಅನ್ನೋ, ಸುಮ್ಮನೆ ಡ್ರೆಸ್ ಹಾಕ್ಯಾನ. ಮತ್ತೊಂದು ಸಲ ಯಾರು ಹೋಗ್ತಾರೇನೋ, ಒಳಗಿಂದನೂ ಬೇಕಲ್ಲ ಒಂದು ಸ್ವಲ್ಪ ಅಂತ. ಬರೇ ಡ್ರೆಸ್ಸದ ಮೇಲೆ ಮಾಡೋದೇನು, ಅವಾಗ ಅವ ಹೌದಲ್ಲ ಅಂತ ಅನ್ನಿಸ್ತು. ಆದ್ದರಿಂದ ಸಮಾಜದಲ್ಲಿ ಗುರುತಿಸುವಾಗ ಬಹಳ ಸ್ವಲ್ಪ ಸರಿಯಾಗಿ ಗುರುತಿಸಬೇಕಾಗ್ತದೆ. ಆಕೆ ಅದನ್ನೇನೂ ಗುರುತು ಮಾಡಲಿಲ್ಲ, ಹೋದಳು. ಅದಕ್ಕೆ ಎಲ್ಲ ಮತ್ತೆ ಯುದ್ಧ ಮಾಡಬೇಕಾಯಿತು, ಎಷ್ಟು ಕಷ್ಟಪಡಬೇಕಾಯಿತು. ಇದೆಲ್ಲ ಯಾಕೆ ಆಗ್ತದಂದ್ರೆ ವಿವೇಕದ ಕೊರತೆ ಇರುವುದರಿಂದ. ಯಾವುದು ಸರಿ ಇರ್ತದೆ ಅದನ್ನು ಸರಿ ಅಂತ ನಾವು ತಿಳ್ಕೊಳ್ಳೋದಿಲ್ಲ, ಯಾವುದು ತಪ್ಪು ಇರ್ತದೆ ಅದನ್ನು ತಪ್ಪು ಅಂತ ತಿಳ್ಕೊಳ್ತೀವಿ. ಈಗ ನಾವು ಇಲ್ಲಿ ಪುರಾಣ ನಡೆಸಿದ್ವಿ, ಪ್ರವಚನ ನಡೀತು ಅಂದ್ರೆ ಏನು ಅಂತಿರ್ತಾರೆ, ಏನು ಹೇಳಿದ್ದನೇ ಹೇಳ್ತಾರೆ, ಹೇಳಿದ್ದನೇ ಹೇಳ್ತಾರೆ, ಏನು ಕೇಳೋದೈತೆ ಅಲ್ಲಿ ಅಂತ. ಇದು ಹೇಳಿದ್ದನೇ ಇರುವುದಿದು. ಬುದ್ಧ ಏನು ಹೇಳಿ ಹೋಗ್ಯಾನ 2600 ವರ್ಷಗಳ ತನಕ ಅದನ್ನೇ ಎಲ್ಲರೂ ಹೇಳ್ಕೊತ ಬಂದರು. ಋಷಿಗಳು ಏನು ಹೇಳಿ ಹೋಗ್ಯಾರ ಅದನ್ನೇ 10,000 ವರ್ಷಗಳ ತನಕ ಇಲ್ಲಿ ತನಕ ಹೇಳ್ಕೊತ ಬಂದರು. ಹೊಸದೇನು ಹೇಳೋದು? ಬಸವಣ್ಣವರು ಏನು ಹೇಳಿ ಹೋದರು 900 ವರ್ಷ ಆಯಿತು, ಅವೇ ವಚನ ಹೇಳ್ಕೊತ ಬರೋದು. ಇವು ಹೆಂಗದಾವು ಅಂದ್ರೆ, ಈ ಅಧ್ಯಾತ್ಮ ಹೆಂಗಿರ್ತದಂದ್ರೆ ಇದು ದಿನನಿತ್ಯ ನಮಗೆ ಬೇಕಾದಂಥದ್ದು, ಹೊಸದಲ್ಲ. 100 ವರ್ಷದ ಹಿಂದೂ ಜೋಳದ ರೊಟ್ಟಿ ತಿಂತಿದ್ರು, ಮತ್ತು ಈಗ ಯಾಕೆ ತಿನ್ನೋಣ್ರಿ ಬೇರೆ ತಿನ್ನೋಣಂತ ಏನು ಕಲ್ಲು ತಿನ್ನೋದದ ಈಗ? 100 ವರ್ಷದ ಹಿಂದೂ ಜೋಳದ ರೊಟ್ಟಿ ತಿಂತಿದ್ರು, ಈಗೂ ತಿನ್ನೋದೇನ್ರಿ ಜೋಳದ ರೊಟ್ಟಿ ಅಂತಂದ್ರೆ ಏನದರ ಅರ್ಥ? ಹೋಳಿಗೆ ಹುಗ್ಗಿ ತುಪ್ಪ ಎಂದರೆ ಒಂದು ದಿವಸ, ತಿಂಗಳದಾಗ ದಿವಸ ಯಾರ್ಯಾರು ಹೋಳಿಗೆ ಮಾಡ್ತಾರೆ ಏನು? ದಿನಾಲು ಏನು ಮಾಡ್ತಾರೆ? ಅದೇ ರೊಟ್ಟಿ, ಅದೇ ಕಾರ್ಬ್ಯಾಳಿ, ಅದೇ ನುಚ್ಚ. ಇದು ದಿವಸ ಇದ್ದರೂ ಎಷ್ಟು ವರ್ಷ ಇದ್ದರೂ ಕೆಡ್ಸಂಗಿಲ್ಲ. ಹಂಗೆ ಅಧ್ಯಾತ್ಮ ಅದೇ ಅದೇ ಇರ್ತದೆ ದಿನಾಲು. ಅದು ಹೊಟ್ಟಿಗೆ ಬಾಧಕ್ಕಿಲ್ಲ, ನೆತ್ತಿಗೂ ಬಾಧಕ್ಕಿಲ್ಲ. ಆದರೆ ಹೊರಗಿಂದ ಏನು ಇರ್ತದಲ್ಲ ಅದು ದಿನಾಲು ಆಯ್ತಂದ್ರೆ ಬಾಧಕ ಆಗ್ತದೆ, ಎಂದರೆ ಒಮ್ಮೆ ಚಲೋ. ನಾವು ದಿವಸ ಹೋಳಿಗೆನ ತಿಂತೀವಿ, ರೊಟ್ಟಿನ ತಿನ್ನಂಗಿಲ್ಲ ಅಂದ್ರೆ ಗತಿ ಏನು? ಉಣ್ಣವ್ರದ್ದು ಗತಿ ಏನು, ಮಾಡೋವ್ರದ್ದು ಗತಿ ಏನು? ಎಂದರೆ ಒಮ್ಮೆ ಚಲೋ. ಹಾಗೆ ಯೋಚನೆ ಮಾಡಬೇಕು ಯಾವುದು ಸರಿ ಐತಿ ಅಂತ. ನಾವು ಈಗೆಲ್ಲ ನೀವು ವರ ಹುಡುಕಾಡ್ತಿರಲ್ಲ, ವರ ಅಂದರೆ ಶ್ರೇಷ್ಠ. ಒಂದು ಕನ್ಯೆಯನ್ನು ಕೊಡಬೇಕಾಗಿರ್ತದೆ, ವರನು ನೋಡ್ತಾರೆ. ಈ ಕನ್ಯೆಯನ್ನು ರಕ್ಷಣೆ ಮಾಡುವಂಥವ, ಈ ಕನ್ಯೆಗೆ ಮಂಗಲವನ್ನು ತರುವಂಥವ, ಅಂಥವನಿಗೆ ವರ ಅಂತ ಕರೀತಾರೆ. ಅವನು ಶ್ರೇಷ್ಠ. ನಾವೆಲ್ಲರೂ ಈಗ ಏನು ನೋಡ್ತೀವಿ, ಅವನು ನೌಕರದಾರ ಅದಾನೋ ಇಲ್ಲೋ ಅಂತ ನೋಡ್ತಾರೆ. ಯೋಚನೆ ಏನು ಮಾಡಿದ್ವಿ, ನೌಕರಿ ನೋಡಿದ್ವಿ. ಅವನದು ನೌಕರಿ ಇತ್ತು, ಮುಂದೆ ಅವ ಸ್ವಲ್ಪ ನೌಕರಿ ಮಾಡ್ತಾ ಮಾಡ್ತಾ ಹಣದ ವ್ಯವಸ್ಥೆ ಇತ್ತು, ವ್ಯಸನಕ್ಕೆ ಗುರಿಯಾದ. ಮದುವೆ ಮಾಡಿ ಕೊಟ್ಟರು ಇವರು, ಆದರೆ ಜೀವನ ಸರಿ ಆಗಲಿಲ್ಲ. ವರ ಅಂದ್ರೆ ಆಚಾರವಂತಿರಬೇಕು, ವರ ಅಂದ್ರೆ ಆತನಲ್ಲಿ ಧೈರ್ಯ ಇರಬೇಕು, ವರ ಅಂದ್ರೆ ಬುದ್ಧಿವಂತ ಇರಬೇಕು, ವರ ಅಂದ್ರೆ ಆರೋಗ್ಯವಂತನಿರಬೇಕು. ಅವನಿಗೆ ವರ ಅಂತ ಕರೀತಾರೆ. ನೀವೇನು ಬರೀ ರೊಕ್ಕ ನೋಡಿದ್ರೆ ರೊಕ್ಕದ ಜೋಡಿ ನೌಕರಿ ಮಾಡೋರದಾರ ಏನು? ರೊಕ್ಕದ ಜೋಡಿ ಮದುವೆ ಮಾಡೋದದ ಏನು? ಅಥವಾ ನೌಕರಿ ನೋಡಿದ್ರೆ ಅವನದು ಏನರ ಕುರ್ಚಿ ಜೋಡಿ ಮದುವೆ ಮಾಡೋದದ ಏನು? ಕುರ್ಚಿ ಮೇಲೆ ಕೂತಾನಂತ ಇಟ್ಕೊಳ್ಳೋನು, ಭಾಳ ದೊಡ್ಡ ಕುರ್ಚಿ ರೀ ಅವ್ರದ್ದು, ಅದಕ್ಕೆ ಅವ್ರಿಗೆ ಕೊಟ್ಟೇವಿ ಅಂತ ಹೇಳಿದ್ರೆ ಏನು ಕುರ್ಚಿ ಜೋಡಿ ಮದುವೆ ಮಾಡೋದದ? ಕುರ್ಚಿ ಮೇಲೆ ಕೂತಾವ ಹೆಂಗದಾನಂತ ಗೊತ್ತಬೇಕಲ್ಲ. ಅದಕ್ಕೆ ಯಾಕೆ ಹಿಂಗೆ ಆಗ್ತಾವ? ಅಲ್ಲಿ ಬೆಂಗಳೂರಾಗ ಡೈವೋರ್ಸ್ಗಳು ಭಾಳ ಆಗ್ತಾವಂತ. ಈಗ ಇಲ್ಲೆಲ್ಲ ಹಳ್ಳ್ಯಾಗೂ ಶುರು ಆಗ್ಯಾವ. ಮೊದಲ ಡೈವೋರ್ಸ್ ಅಂದ್ರೇ ಗೊತ್ತಿರಲಿಲ್ಲ ಅವಕ್ಕೆ. ಒಮ್ಮೆ ಮದುವೆ ಆದು ಅಂದ್ರೆ ಅವ್ರ ಆಶೀರ್ವಾದ ಮಾಡೋರು ಹೇಳ್ತಿದ್ರು, ಇದು ಒಂದೇ ಜನ್ಮ ಅಲ್ಲ, 7 ಜನ್ಮದಾಗ ಹಿಂಗೆ ಇರಬೇಕು. ಇದು ಒಂದು ಜನ್ಮ ಅಲ್ಲ, 7 ಜನ್ಮದಾಗ ಹಿಂಗೆ ಇರಬೇಕು.
ಅಂತ ಅವರು ಸಂಕಲ್ಪ ಮಾಡ್ತಿದ್ರು. ಈಗಿನ ಮದುವೆ ಆಗಿ 7 ದಿವಸದಾಗ ಆಗೋದಾಗ ಮುಖ ಹಿಂಗಾಗಿರ್ತಾವೆ. ಅವರೊಂದು ಕಡೆ ಮುಖ, ಇವರೊಂದು ಕಡೆ ಮುಖ. ಯಾಕೆ ಹಿಂಗಾಗ್ತದಂದ್ರೆ ನಾವು ಸರಿಯಾಗಿ ನೋಡ್ತಾ ಇಲ್ಲ. ನಾವು ಏನೇನೋ ಅವರಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕಾಗಿಯೇ ಸ್ವಲ್ಪ ವಿವೇಕ ಬೇಕು. ಆ ವಿವೇಕ ಇತ್ತು ಅಂದರೆ ಯಾವುದು ಸರಿ ಯಾವುದು ತಪ್ಪು ಅದನ್ನು ಅದು ತೋರಿಸ್ತದೆ. ಈಗ ದಾನ ಕೊಡೋದಿತ್ತು, ಮೊದಲೆಲ್ಲರೂ ದಾನ ಕೊಡ್ತಿದ್ರಲ್ಲ. ದಾನ ಕೊಡೋದು ನಮಗೀಗ ಅದು ಇತ್ತಿತ್ತಲಾಗಿ ರುಚಿಸಲಿಲ್ಲ. ಆದರೆ ಅದನ್ನು ಹಿಂದಿನವ್ರು ಏನು ಮಾಡಿದ್ರಂದ್ರೆ, ಈಗ ಹೆಂಗೆ LIC ಮಾಡ್ಯಾರಲ್ಲ, LIC ಅಂತಿಲ್ಲ ಒಂದು ಪಾಲಿಸಿ. ಈಗ ನಾವು ರೊಕ್ಕ ತುಂಬಿದ್ವಿ ಅಂದ್ರೆ ಮುಂದೆ 60 ವರ್ಷದ ನಂತರ ನಮಗೆ ಅನುಕೂಲತೆಗಳು ಬರ್ತಾವೆ, ರೊಕ್ಕ ಬರ್ತಾವೆ. ಒಂದು ಗಾಡಿದು ಇನ್ಶೂರೆನ್ಸ್ ಮಾಡಿದ್ವಿ ಅಂದ್ರೆ ಗಾಡಿಗೆ ಆಕ್ಸಿಡೆಂಟ್ ಆದಾಗ ರೊಕ್ಕ ಬರ್ತಾವೆ. ಇದು ದಾನ ಅನ್ನೋದಿತ್ತಲ್ಲ, ಇದು ಅವಾಗಿನ LIC ಇದು. ಈಗ ಇವರು LIC ಅಂತ ಹೆಸರಿಟ್ಟಾರ, ಅವಾಗ ಅವರು ದಾನ ಅಂತ ಹೆಸರಿಟ್ಟಿದ್ರು. ಮತ್ತು ಈ LIC ಹೆಂಗದ, ಈ ಜೀವನ ಇರೋ ತನಕ ಅಷ್ಟೇ ಇವರು ಕೊಡ್ತಾರೆ. ನಮ್ಮದು ದಾನ LIC ಇತ್ತಲ್ಲ, ಅದು ಇದು ಒಂದೇ ಜನ್ಮದಾಗ ಅಲ್ಲ, ಮುಂದಿನ ಜನ್ಮದಾಗ ಸಹಿತ ರೊಕ್ಕ ಕೊಡ್ತಾರೆ ಅವ್ರು. ಈಗ ಕೊಟ್ರೇ ಮುಂದೆ ಕೊಡೋರಲ್ಲ. ನೀವು ಈಗ ಯಾರಿಗೂ ಕೊಟ್ಟಿಲ್ಲ, ಇದ್ದಾಗನೇ ಕೊಟ್ಟಿಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತ್ತೆನಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಹೇಳಿದ್ರು. ಅದು ಕೊಟ್ಟದ್ದು ಮುಂದಿನ ಬುತ್ತಿ ಅಂತ ಅವರು LIC ಮಾಡಿಸಿದ್ರು. ಈಗ ನಾವು ಅವೆಲ್ಲ ಎದಕ್ಕೆ, ಅದರಿಂದ ಏನು ಉಪಯೋಗ ಅದಾವ? ಇನ್ನೂ ಸುಮ್ಮ ಒಂದು ಮಟಕ ನಂಬರರು ಹಚ್ಚಿರಿ ಚಲೋ ಆಗ್ತದ ಅಂತ ನಾವು ಅಂತೀವಿ. ಮನ್ಯಾಗ ಒಂದು ಸಾಮಾನು ತಂದರೆ ಚಲೋ ಆಗ್ತದ. ಅನೇಕ ಸಾಮಾನುಗಳಿರ್ತಾವೆ, ಅದರೊಳಗೆ ಒಂದು ಸಾಮಾನು ಮತ್ತು ಇನ್ನೊಂದು ತರಬೇಕಂತ ಅನ್ನಿಸ್ತದೆ. ಆದರೆ ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ಕೊಡ್ಬೇಕಂತ ಅನ್ನಿಸಂಗಿಲ್ಲ. ಅವರು ಹಿಂದಿನವರೆಲ್ಲ ಹೆಂಗೆ ಮಾಡಿಟ್ಟು ಹೋಗ್ಯಾರ ನೋಡ್ರಿ. ಅವರು ನೋಡಪ್ಪ, ಇದು ನಿಂದು ಗೃಹಸ್ಥ ಜೀವನ ಸಾಗಿಸುವವನಿಗೆ ಕರ್ತವ್ಯಗಳು. ಕರ್ತವ್ಯ ಅಂದರೆ ಇದು, ಪೂಜಾ ಪದ್ಧತಿಗಳನ್ನು ಮಾಡಬೇಕು, ಸಂಸ್ಕಾರವನ್ನು ಪಡಿಬೇಕು, ದಾನ ಧರ್ಮ ಮಾಡಬೇಕು. ಇದೆಲ್ಲ ಜೀವನ ಅಂದರೆ ಇದೆಲ್ಲ ಕೂಡೇ ಇರಬೇಕು. ಅಂದಾಗ ಜೀವನಕ್ಕೊಂದು ಮೆರಗು ಬರ್ತದೆ ಅಂತ ಅವ್ರು ಹೇಳ್ತಿದ್ರು. ಆದ್ದರಿಂದ ವಿವೇಕ ಇದು ನಾವು ಪಡೆದುಕೊಳ್ಬೇಕು. ಆದರೆ ಇದು ಬರೀ ಪುಸ್ತಕದಿಂದ ಬರುವುದಿಲ್ಲ. ಒಂದು ಏನು ಮಾಡಬೇಕು, ನಮಗದು ಜನ್ಮತಃ ದೇವನ ಅನುಗ್ರಹದಿಂದ ಬಂತಂದ್ರೆ ಸರಿ. ಎರಡನೇದು ಬರಲಿಲ್ಲ ಅಂದ್ರೆ ಪರೀಕ್ಷೆ ಮಾಡೋದು, ಕಲಿತುಕೊಳ್ಳೋದು ಪರೀಕ್ಷೆ ಮಾಡಲಿಕ್ಕೆ. ಮೂರನೇದು, ನಾವು ಒಂದು ಸಲ ತಪ್ಪಿದ್ದೀವಿ ಅಂದ್ರೂ ಪರವಾಗಿಲ್ಲ, ಕೆಟ್ಟ ಬಳಕರೇ ಪಕ್ಕಾ ಬುದ್ಧಿಯನ್ನು ಕಲಿಯೋದು. ಇನ್ನು ಮೂರನೇದು ಬರೀ ನಾವು ಓದಿದ ಮಾತ್ರಕ್ಕೆ ಬರ್ತದಂತಿಲ್ಲ. ಪಂಡಿತರಿಗೆ ವಿವೇಕ ಇರ್ತದಂತಿಲ್ಲ. ಪಂಡಿತರಿಗೆ ಗ್ರಂಥಗಳ ಜ್ಞಾನ ಇರ್ತದೆ, ಓದ್ಕೊಂಡವರಿಗೆ ಗ್ರಂಥಗಳ ಜ್ಞಾನ ಇರ್ತದೆ. ಆದರೆ ವ್ಯವಹಾರ ಜ್ಞಾನ ಇರುವುದಿಲ್ಲ, ಅದು ವಿವೇಕ ಇರುವುದಿಲ್ಲ. ಅದನ್ನೇ ಅವರು ಅಷ್ಟಾವಕ್ರ ಮುನಿಗಳು ಹೇಳಿದರು. ಅಷ್ಟಾವಕ್ರ ಮುನಿಗಳು ಆತ್ಮಜ್ಞಾನಿಗಳಿದ್ದರು. ಜನಕ ಮಹಾರಾಜನ ಆಸ್ಥಾನದಲ್ಲಿದ್ದರು. ಒಂದು ಸಲ ಜನಕನ ಆಸ್ಥಾನದೊಳಗೆ ಪಂಡಿತರೆಲ್ಲ ಕೂಡಿದ್ದರು. ಎಲ್ಲ ಶಾಸ್ತ್ರಗಳನ್ನು ಓದ್ಕೊಂಡಿರುವಂಥ ಪಂಡಿತರು ಬಂದಿದ್ದರು. ಅಲ್ಲಿಗೆ ಇವರು ಅಷ್ಟಾವಕ್ರ ಮುನಿಗಳೂ ಬಂದರು. ಈ ಅಷ್ಟಾವಕ್ರ ಮುನಿಗಳ ಶರೀರ 8 ರೀತಿ ಬಾಗಿತ್ತಂತ. ಭಾರೀ ಕುರುಪಿದ್ದರು, ನೋಡಿದರೆ ಅಸಹ್ಯ ಅನ್ನಿಸ್ತಿತ್ತು. ಅಂಥ ಶರೀರ ಹೀಗೆ ಸಾವಕಾಶವಾಗಿ ಹೆಜ್ಜೆ ಇಟ್ಕೊಂಡು ಇವರು ಹೋದರು. ಇವ್ರನ್ನೇನು ನೋಡಿದ್ರಲ್ಲ ಅವರು ಪಂಡಿತರು ನಗಲಿಕ್ಕೆ ಶುರು ಮಾಡಿದರು. ಆನಂತರ ಅವರು ನಗುವುದು ಕಡಿಮೆ ಮಾಡಿದ ಬಳಿಕ ಈ ಅಷ್ಟಾವಕ್ರ ಮುನಿ ಅವ್ರಿಗಿಂತ ಹೆಚ್ಚು ನಗಾಕತ್ತ. ಆವಾಗ ಜನಕ ಮಹಾರಾಜ ಕೇಳಿದ, ಯಾಕೆ ನಗಾಕತ್ತಿದ್ರಿ ಅಂತ ಕೇಳಿದ. ನಿಮ್ಮ ಶರೀರ ವಕ್ರದ, ನಿಮ್ಮ ದೇಹ ಅಸಹ್ಯ ಐತಿ, ಅದನ್ನು ನೋಡಿ ಇವರು ಪಂಡಿತರು ನಗ್ತಾರ, ಆದರೆ ನೀವು ಯಾಕೆ ನಗ್ತಾ ಅದರಿ ಅಂತ. ಅವಾಗ ಅವರು ಅಷ್ಟಾವಕ್ರ ಮುನಿಗಳು ಹೇಳಿದರು, ಈ ಪಂಡಿತರು
ನನ್ನ ವಕ್ರ ದೇಹವನ್ನೇ ನಾ ಅಂತ ತಿಳ್ಕೊಂಡಾರಲ್ಲ, ಇದೆಂಥ ಪಾಂಡಿತ್ಯ ಅಂತ ನಾ ಅವ್ರು ನೋಡಿ ನಗಾಕತ್ತೇನೆ ಅಂತ. ಪಂಡಿತರು ಅಂತಂದ್ರೆ ಯಾವುದು ಆತ್ಮ ಯಾವುದು ಅನಾತ್ಮ, ಯಾರು ನಾನು ಯಾವುದು ನಾನು ಅಲ್ಲ ಅಂತ ತಿಳ್ಕೊಳ್ಳೋರಲ್ಲ. ಆದರೆ ಇವರು ಈ ವಕ್ರ ಆಗಿರುವಂಥ ದೇಹನೇ ನಾನಂತ ತಿಳ್ಕೊಂಡು ನಗ್ತಾ ಇದಾರಲ್ಲ, ಅಷ್ಟಾವಕ್ರ ಮುನಿಗಳು ವಕ್ರದಾರಂತ ನಗ್ತಾ ಇದಾರಲ್ಲ, ಅದಕ್ಕೆ ಇಂಥ ದೊಡ್ಡ ಪಂಡಿತರು ನೋಡಿ ನನಗೆ ನಗು ಬಂದೈತಿ ಅಂತ. ಅದು ವಿವೇಕ ಬರೇ ಕಣ್ಣಿನಿಂದ ಗ್ರಂಥಗಳಿಂದ ಬರುವುದಿಲ್ಲ, ಗ್ರಂಥಗಳಿಂದ ಬರುವುದಿಲ್ಲ. ಒಬ್ಬ ಎಷ್ಟೆಷ್ಟೋ ಓದಿರ್ತಾರೆ, ಆದರೂ ಏನೂ ಇರುವುದಿಲ್ಲ. ಪುಸ್ತಕದಾಗಿಂದ ಕೇಳಿದ್ರೆ ಎಲ್ಲ ಹೇಳ್ತಾರೆ, ಏನೂ ಇಲ್ಲ ಹೊರಗಡೆ. ಅದಕ್ಕೆ ಏನಂದು ಆಯಿತು, ಬರೀ ಪಾಂಡಿತ್ಯ ಪುಸ್ತಕದಾಗಿಂದ ಪಾಂಡಿತ್ಯ, ಜೀವನದಾಗಿನ ಪಾಂಡಿತ್ಯ ಅಲ್ಲ. ಆದ್ದರಿಂದ ಈ ವಿವೇಕವನ್ನು ನಾವು ಪಡೆದುಕೊಳ್ಬೇಕು. ಆ ವಿವೇಕ ನಮ್ಮಲ್ಲಿ ಎಷ್ಟು ಹೆಚ್ಚಾಗ್ತದೆ, ಆ ವಿವೇಕ ಹೆಚ್ಚಾದಂಗೆ ನಾವು ಜ್ಞಾನವನ್ನು ಪಡಿಲಿಕ್ಕೆ ಸಾಧ್ಯ ಅದ, ಆತ್ಮವನ್ನು ಅರಿಲಿಕ್ಕೆ ಸಾಧ್ಯ ಅದ. ಇದು ಒಂದೇ ಉಪಾಯ. ನಾನು ಯಾರು, ಈ ಜೀವನ ಸ್ವರೂಪವನ್ನು ತಿಳಿದುಕೊಳ್ಳಿಕ್ಕೆ ಉಪಾಯ ಏನು ಅಂದರೆ ನಿತ್ಯಾನಿತ್ಯ ವಸ್ತು ವಿವೇಕ. ಶಾಸ್ತ್ರದಲ್ಲಿ ಏನು ಹೇಳಿದರು ಅಂದರೆ ನಿತ್ಯ ಅನಿತ್ಯ, ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವಂಥ ವಿವೇಕ ಅದಲ್ಲ, ಅದು ಬೇಕು ಮುಖ್ಯ. ಅದು ಇದ್ದರೆ ಮಾತ್ರ ನೀನು ಆತ್ಮವನ್ನು ಅರಿಲಿಕ್ಕೆ ಸಾಧ್ಯ ಅದ. ಇನ್ನು ಮತ್ತೇನು ಮಾಡಬೇಕು ಅಂತ ಕೇಳಿದಾಗ ಅದನ್ನು ನಾವು ಇವತ್ತು ನೋಡುವುದಿಲ್ಲ, ನಾಳೆ ನೋಡ್ತೀವಿ. ಈಗಾಗಲೇ ಟೈಮ್ ಭಾಳ ಆಗ್ಯದ.